ಏನಮ್ಮಿ ಸಾಂಬಾರ್ ಗಮ್ಮಂತ ವಾಸನೆ ಬತ್ತೈತೆ. ಕಂಡವ್ರ ಮನೆ ಕೋಳಿ ಗಮ್ಮನ್ನಂಗಿರ್ತದ. ಮೆತ್ತು ಮಾತಾಡಮ್ಮಿ, ಯಾರನ್ನ ಕೇಳಿಸ್ಕೊಂಡ್ಬಿಟ್ಟಾರು. ಸರಿ, ಈ ಪುಕ್ಕ ಏನ್ ಮಾಡ್ದೆ? ಪುಕ್ಕನ ತಿಪ್ಪೆಗ್ ಸುರ್ದು ಅದ್ರ ಮೇಲೆ ತೊಪ್ಪೆ ಹಾಕಿದೀನಿ. ಒಳ್ಳೆ ಕೆಲ್ಸನೇ ಮಾಡ್ದೆ. ಸುಂದರಮ್ಮ, ಸುಂದರಮ್ಮ! ಅಯ್ಯಯ್ಯೋ, ಮುನಿಯಪ್ಪಣ್ಣ ಬಂದ ಅನ್ಸ್ತದೆ. ಬಡ್ಡಿ ಹೊಸಲಿಗೆ ಏನಪ್ಪ ಮಾಡೋದು ಇವಾಗ? ಹೆಂಗನ ಮಾಡಿ ಏನನ್ನ ಸಬು ಬೇಳಿ ಸಾಕಾಗ್ತೀನಿ. ನೀಲೇ ಇರು. ಒಂದೆರಡು ಪೀಸ್ ಹಾಕ್ಬಿಟ್ಟು ಹೋಗಿ ತಿಂತಾ ಇರ್ತೀನಿ. ನಿನ್ನ ಮನೆ ಕಾಯಿ ಹೋಗ, ಅದಿನ್ನೂ ಬೆಂದಿಲ್ಲ. ಬೆಂದ ಮೇಲೆ ಹಾಕ್ತೀನಿ, ತಿನ್ನುವಂತೆ ಇರು. ಕರೆಕ್ಟಾಗಿ ಒಕ್ಕರ್ಸ್ಕೊಂಡ. ಓ ಮುನಿಯಪ್ಪಣ್ಣ, ಬಾವಳಿಕೆ ಇದ್ಯಾಕಿಲ್ಲ ನಿಂತ್ಬಿಟ್ಟಿದ್ಯಾ? ಸಾರಿ ಬಿಡು, ನಮ್ಮಂತ ಬಡವ್ರ ಮನೆಗೆಲ್ಲ ನೀನ್ ಎಲ್ಲಿಂದ ಬತ್ತೀಯೇ? ಅದೆಲ್ಲ ಇರ್ಲಿ, ದುಡ್ಡಲ್ಲಿ ಈ ತಿಂಗಳಿಗೆ ಬಡ್ಡಿ ಅಸಲು ಎಲ್ಲ ಸೇರಿ 2.25 ಲಕ್ಷ ರೂಪಾಯಿ ಆಯ್ತು. ಏನ್ ಆಟ ಆಡ್ತಾ ಇದೀರಾ ಗಂಡ ಹೆಂಡತಿ ಇಬ್ರು? ಇದೇನಣ್ಣ ಹಿಂಗ್ ಮಾತಾಡ್ತೀಯ? ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ನನ್ ಗಂಡನ್ ಕೆಲ್ಸನೂ ಇಲ್ಲ, ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ ಅಂತೀನಿ. ಎಲ್ಲೂ ಅದ ನಿನ್ ಗಂಡ? ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕಳ್ಸು. ತೋಟದಲ್ಲಿ ತೆಂಗಿನಕಾಯಿ ಕೀಳ ಕೆಲ್ಸ ಮಸ್ತಾಗಿ ಬಿದ್ದದೆ. ನಿನಗೂ ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕೆಲ್ಸ ಐತೆ. ಏನ್ ಮಾಡೋದಣ್ಣ, ಹುಷಾರಿಲ್ಲ ಅಣ್ಣ. ಗಂಟ್ಲು ನೋವು, ಜ್ವರ, ಕೆಮ್ಮು, ನಾನ್ ಕೈಲೆಲ್ಲ ಆಯ್ತದ ಕೆಲ್ಸ ಮಾಡಕ್ಕೆ. ಅದಕ್ಕೆ ನಾನ್ ಗಂಡನ್ನ ಪಂಡಿತ್ರ ಹತ್ರ ಕಳ್ಸಿದೀನಿ ಗುಳ್ಗೆ ತರೋದಕ್ಕೆ. ಬೆಳಗ್ಗೆಯಿಂದ ಗಂಜಿ ಮಾಡ್ಕೊಂಡ್ ಕುಡಿಯೋಣ ಅಂತ ಗಂಜಿ ಕಾಸ್ತಾವ್ನಿ. ಒಳಗಡೆ ನಾಟಿ ಕೋಳಿ ಸಾರು ವಾಸನೆ ಗಮ್ಮಂತ ಬತ್ತೈತೆ. ಇದೇನಣ್ಣ ಹಿಂಗಂತ ಇದೀಯಾ? ಮನೇಲಿ ಅಕ್ಕಿ ಕಾಳೆ ಇಲ್ಲ ಅಂತೀನಿ, ಇನ್ನು ಕೋಳಿ ಸಾರ್ಗೋದೆ. ಅದು ವಂಜಮ್ಮ ಅವ್ರ ಮನೇಲಿ ಕೋಳಿ ಸಾರು ಗಮ್ಮಂತದೆ, ಅದ್ನೇ ನಾನು ಹೊಟ್ಟೆ ತುಂಬಿಸ್ಕೊಂತಾವ್ನಿ. ಸರಿ, ಅದನ್ನೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. 2 ತಿಂಗಳು. ನೋಡು, ಬಡ್ಡಿ ಅಸ್ಲು ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ. ಸರಿ, ಎಣ್ಣೆಂಗ್ಸು ಅಂತ ಹೋಯ್ತಾವಿನಿ. ಇನ್ನ 2 ತಿಂಗಳಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತದೆ. ಕೊಟ್ಬಿಡ್ತೀನಿ. ಏನು ಕೊಟ್ಬಿಡ್ತೀಯೋ? ಕೊಟ್ಬಿಡ್ತೀನಿ, ಮಕ್ಕ ನೋಡು. ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ಕೊಟ್ಬಿಡ್ತಾರೆ. ಸಾಯ್, ಇವ್ನು ಸತ್ ಮೇಲೆ ಪಕ್ಕದ ಮನೆ ಕೋಳಿ ತಂದು ತೀಟಿ ಮಾಡ್ತೀನಿ. ಆಗ್ಲಿಂದ ಅಕ್ಕಿ ಆರಿಸ್ತಾ ಇವ್ನಿ, ಗೊತ್ತಾಗಕ್ಕಿಲ್ವಾ? ತಗ ಒಳಿಕೋಗ ಆಡ್ಕೊಳ್ರಿ. ಏನ್ ರತ್ನಮ್ಮ? ಓ ಮುನಿಯಪ್ಪಣ್ಣ, ಬಾಬಾ ನಿನ್ನೆ ನೆನ್ಸ್ಕತಾ ಇದ್ದೆ. ನಿಂಗೆ 100 ವರ್ಷ ಆಯ್ಸು. ಆಹಾ, ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ. ಬಡ್ಡಿ ದುಡ್ಡು ಮಡಗು. ಒಂದೇ 1 ತಿಂಗಳು ಟೈಮ್ ಕೊಡೋಣ. ನೋಡು, ನನ್ ತಾವ 10 ಕುಂಟೆ ಜಾಗ ಐತೆ. ಅದನ್ ಮಾರಿ ಬಂದಿದ್ದ ದುಡ್ನಾಗೆ ನಿನ್ಗೆ ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ಇವತ್ತು ಅವತಾರನೇ ಯಾರ ಮಕ ನೋಡ್ಕೊಂಬಂದ್ನೋ. 1 ರೂಪಾಯಿ ವಸೂಲಿ ಬೇಡವಾ? ಹೋಗಿ ಕುಡಿಯ ನೀರನ್ನ ತತ್ತ. ತತ್ತೀನಿ. ಹಲೋ ಅಪ್ಪ, ಚಂದಾಗಿದೀಯಾ? ನಾನ್ ಚಂದಾಗಿದ್ದೀನಿ ಕಂದ, ನೀನ್ ಹೆಂಗಿದ್ಯಾ? ಏನ್ ಚಂದವೋ ಏನೋ, ಕುಡ್ಕುನು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ, ಈಗ ಚಂದಾಗಿದೀಯಾ ಅಂತ ಬೇರೆ ಕೇಳಿಯ? ಅಲ್ಲ ತಾಯಿ, ನಿನ್ ಗಂಡನ್ನ ಕುಡಿ ಅಂತ ನಾನ್ ಹೇಳಿದ್ನೆ. ನೀನು ಅವನ್ನ ಕುಡಿದಿರಂಗೆ ನೋಡ್ಕೋಬೇಕು. ಈಗ ಫೋನ್ ಮಾಡಿದ ವಿಷಯ ಹೇಳು. ಏನು ಅಂತ ಹೇಳನೆ, ನಿಂಗ್ ಗೊತ್ತಿಲ್ವಾ? ದೀಪಾವಳಿ ಹಬ್ಬ ಬತ್ತು, ಸಾಲೆಗಿಲ್ಲ ತೆಗ್ದಿ ಏನೋ ಕಜ್ಜಾಯ ಗಿಜ್ಜೆ ಮಾಡಿಸ್ಕೊಟ್ಟೇನೋ ಅಂತ ಫೋನ್ ಮಾಡ್ದೆ. ಅಯ್ಯೋ, ಇಷ್ಟು ವರ್ಷ ನಾನ್ ಸೀರೆ ಕೊಡಿಸ್ದೆ, ಇನ್ನ ನಿನ್ ಗಂಡ್ ಕೊಡಿಸ್ತಿದ್ನ? ಅಣ್ಣ ನೀರು. ಅಲ್ಲ, 2 ಎಕರೆ ಜಮೀನ ಬರ್ಕೊಡ್ತೀನಿ ಅಂತ 7-8 ವರ್ಷ ಆಯ್ತಲ್ಲ, ಇನ್ನೂ ಬರೀತ್ಲೇ ಇದ್ದೀಯಾ? ಅದ್ ಯಾವಾಗ ಬರ್ಕೊಟ್ಟಿಯೋ ಏನೋ? ಕೊಡ್ತೀನಿ ಇನ್ ಮೇಲೆ, ಖಂಡಿತ ಕೊಟ್ಟೆ ಕೊಡ್ತೀನಿ. ಏಯ್ ಬಾ ಮುಕ್ಕೈಲಿ, ನಿನ್ ಮುತ್ನಂತ ಅಳಿಯ ಮಾತಾಡದಂತೆ ತಕ್ಕ ಕೊಟ್ಟೇನು? ನಿಮ್ ಮಾವ ಮಾತಾಡದಂತೆ ತಕ್ಕೋ. ಕೊಡು 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 ಕೊಡು. ಹಲೋ ಮಾವಾ, ಐ ಆಮ್ ಫೈನ್. ಹೌ ಆರ್ ಯು? ಎನಿ ಪ್ರಾಬ್ಲಮ್ ದೇರ್?
ಐ ಆಮ್ ಕಮಿಂಗ್. ನನ್ನ ಪ್ರೀತಿಯ ಅಳಿಯಿಂದಿರೆ, ನಿನ್ನಷ್ಟು ಇಂಗ್ಲಿಷ್ ಮಾತಾಡೋ ಯೋಗ್ಯತೆ ದೇವ್ರು ನನಗೆ ಕೊಟ್ಟಿಲ್ಲಪ್ಪ. ಮುಚ್ಕೊಂಡು ಹಬ್ಬಕ್ ಬಾ. ಅದು ಏನೇ ಇದ್ರು ಎದುರುಗಡೆ ಸಿಗ್ನಲ್ ಕಟ್ಟಾಗೋಯ್ತು ಕದಮ್ಮಿ. ನಿನ್ ಯಾಸಕ್ಕೆ ಬೆಂಕಿ ಹಾಕ. ನಿನ್ ಇಂಗ್ಲಿಷ್ ನಾನು ಜೋಡ್ಸಿ ಕಾಕ. ಜನರು ತಂದಾಕ್ತಾ ಇದ್ರು ಇಂಗ್ಲಿಷ್ ಬೊಗಳ್ತಾನೆ ಇಂಗ್ಲಿಷ್ ತಾಕಮ್ಮಿ. ಓ ಕರಿಯಳು ಇವಳೆ ಬೈಯಳು ಇವಳೆ ಒಗಲಲ್ಲೇ. ರತ್ನಮ್ಮ, ನೀನು ಗದ್ದೆ ಮಾರ್ತೀಯೋ ಏನು ಮಾರ್ತೀಯೋ ಗೊತ್ತಿಲ್ಲ. ಇನ್ನು 1 ತಿಂಗಳಲ್ಲಿ ನನ್ನ ಅಸಲು ಬಡ್ಡಿ ಸೆಟ್ಲ್ ಆಗ್ಬಿಡ್ಬೇಕು. ಆಯ್ತು ಮುನಿಯಪ್ಪಣ್ಣ. ಯಾಕೋ ಈ ನೀರು ಒಂಥರ ಇದೆಯಲ್ಲ.